ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಹಲ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಗೊತ್ತಾ. ಈ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋನ ಎಡಿಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ವಿಡಿಯೋ ಫುಲ್ ನೋಡಿ. ಮಾರಿ ಹಬ್ಬ ಆಗಿದ್ದರಿಂದ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ವಿ. ನನಗಿದು ತುಂಬ ಅರ್ಲಿ ಮಾರ್ನಿಂಗ್. ನಿಮಗೆ ಏನಪ್ಪ ಈ ಥರ ಇಷ್ಟು ಬೆಳಗ್ಗೆ ಅಂತ ಹೇಳ್ತಿದ್ದಾರೆ ಅಂತ ಅನಿಸ್ಬಹುದು. ನೋಡಿ, ಹೊರಗಡೆ ಎಲ್ಲ ಇನ್ನೂ ಫುಲ್ ಕತ್ಲೆನೇ ಇದೆ. ಹಾಗಾಗಿ ಹಬ್ಬ ಇರೋದ್ರಿಂದ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿ ಆಗಬೇಕಾಗಿತ್ತು. ಹಾಗಾಗಿ ನಾನು ಕೂಡ ಇವತ್ತು ಬೇಗ ಎದ್ದಿದ್ದೀನಿ. ಈ ಮುಂಚೆ ಎಲ್ಲ ನಮಗೆ ಮಾರಿ ಹಬ್ಬ ಅಂತ ಅಂದರೆ ರಾತ್ರಿ ದೇವ್ರನ್ನ ತೊಗೊಂಡು ಬರ್ತಾಯಿದ್ರು. ಮಧ್ಯರಾತ್ರಿಯಲ್ಲಿ ದೇವ್ರನ್ನ ನೋಡ್ಕೊಂಡು ಮತ್ತೆ ಬೆಳಗ್ಗೆ ತಂಪು ತೊಗೊಂಡು ಹೋಗ್ತಿದ್ವಿ. ತಂಪು ಅಂತ ಅಂದರೆ ತಂಬಿಡನ್ನ ತೊಗೊಂಡೋಗಿ ಆರತಿ ಮಾಡ್ಕೊಂಡು ಬರ್ತಿದ್ವಿ. ಆದರೆ ಈ ಸತಿ ಒಂದು ದೇವಸ್ಥಾನನ ಹೊಡೆದಾಕಿರೋದ್ರಿಂದ ಬೆಳಗಿನ ಜಾವದಲ್ಲಿ ಬೆಳಗ್ಗೆ ದೇವ್ರು ತೊಗೊಂಡು ಬರ್ತಿದ್ದಾರೆ. ಹಾಗಾಗಿ ನಾವು ಕೂಡ ನಿಧಾನಕ್ಕೆ ರೆಡಿ ಆಗಬಹುದಲ್ವಾ ಅಂತ ಹೇಳಿಬಿಟ್ಟು 5 ಗಂಟೆಗೆ ಎದ್ದಿದ್ದೀವಿ ಆಯಿತಾ. ಇಲ್ಲಾಂದಿದ್ರೆ ಆ ವಿಡಿಯೋ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ. ಸಖತ್ತಾಗಿರ್ತಿತ್ತು. ನೈಟ್ ತೊಗೊಂಡು ಬರ್ತಾಯಿದ್ದು ದೇವ್ರನ್ನ ಗಡಿಗೆಲಿ ನೀರೆಲ್ಲ ತೊಗೊಂಡು ಬಂದು ಹೆಬ್ಬಾಳದಿಂದ ಆ ಥರ ಮಾಡ್ತಾಯಿದ್ರು. ಆದರೆ ಈ ಸತಿ ಇಲ್ಲ. ಸೊ ನಾನು ಕೂಡ ಬೇಗನೆ ರೆಡಿ ಆಗ್ತಾ ಇದ್ದೀನಿ. ನಾನು ಮೊದಲೇ ಅಂದರೆ ಗೆಟ್ ರೆಡಿ ವಿತ್ ಮೀ ಅಂತ ಒಂದು ಶಾರ್ಟ್ಸ್ ಕೂಡ ಮಾಡಿದ್ದೀನಿ, ನೀವು ನೋಡಬಹುದು. ಅದರಲ್ಲಿ ಹೇಳಿದ್ದೆ ಇದು ನನ್ನ ಮದುವೆ ಸೀರೆಗೆ ನನ್ನ ಫೇವ್ರೆಟ್ ಬ್ಯಾಂಗಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನನಗಂತೂ ಬಳೆಗಳಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಹಸಿರು ಬಳೆ ಹೇಳಂಗೆ ಇಲ್ಲ, ತುಂಬಾ ಇಷ್ಟ. ನಾನು ಹೇಳಿದೆ ಅಲ್ವಾ ನಿಮಗೆ, ನಾನು ಈ ಎಡಿಟ್ನ ಬೇರೆ ಥರ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಮಾಡಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನನಗೇನೋ ಇದೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಡಿಟ್. ಈ ಕಡೆ ಒಂಥರ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗಾಗಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 by 1 ಎಲ್ಲ ಮೇಕಪ್ದು ಏನಿದೆಯಲ್ವ ಅದನ್ನೆಲ್ಲ ಹಚ್ಕೊಬೇಕಲ್ವ, ಚೆನ್ನಾಗಿ ಕಾಣಬೇಕು. ವರ್ಷಕ್ಕೆ ಒಂದೇ ಸತಿ ಈ ರೀತಿ ರೆಡಿ ಆಗೋದು ಮಾರಿ ಹಬ್ಬದಲ್ಲಿ. ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಇದು ಒಂದು ಆಲ್ ಐ ನೀಡ್ ಅನಿಸುತ್ತೆ. ಅದು ನಾನು ಇನ್ಸ್ಟಾಗ್ರಾಮ್ ಫೀಡಲ್ಲಿ ಸುಮಾರು ಸತಿ ನೋಡ್ತಾನೆ ಇದ್ದೆ. ಹಾಗಾಗಿ ಇದು ಹೇಗಿರುತ್ತೆ ಏನು ಅಂತ ನೋಡೋಣ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಎಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಅಂದರೆ ಬ್ಲಷ್ ಇದೆ, ಆಮೇಲೆ ಕಾಂಪ್ಯಾಕ್ಟ್ ಇದೆ, ಫೌಂಡೇಶನ್ ಇದೆ, ಕಾಜಲ್ ಇದೆ, ಆಮೇಲೆ ಮಸ್ಕರಾ ಇದೆ, ಲಿಪ್ಸ್ಟಿಕ್ ಇದೆ, ಸೆಟ್ಟಿಂಗ್ ಸ್ಪ್ರೇ ಇದೆ, ಆಮೇಲೆ ಪ್ರೈಮರ್ ಇದೆ. ನಾನು ಉಲ್ಟಾಪಲ್ಟ ಹೇಳ್ತಾ ಇದ್ದೀನಿ ಆಯಿತಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲನೂ ನೀಟಾಗಿ 1 by 1 ಮುಖಕ್ಕೆಲ್ಲ ಹಚ್ಕೊಂಡ್ಮೇಲೆ ಹೆಂಗೆ ಕಾಣ್ತೀನಿ ಅಂತ ನೀವೇ ನೋಡ್ತಾ ಇರಿ. ಸಖತ್ತಾಗಿರೋದು ಗೊತ್ತಾ. ನನಗಂತೂ ಮೇಕಪ್ಪಲ್ಲಿ 1% ಕೂಡ ನಾಲೆಡ್ಜ್ ಇಲ್ಲ, ಮೇಕಪ್ ಹೇಗೆ ಮಾಡ್ಕೋಬೇಕು ಅಂತ. ಆದರೂ ಕೂಡ ತಕ್ಕ ಮಟ್ಟಿಗೆ ಮೇಕಪ್ನ ಮಾಡ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಇಯರಿಂಗ್. ನನಗೆ ಜುಮ್ಕಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಜುಮ್ಕಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮಾಟಿ, ನಾರ್ಮಲಾಗಿ ಹೀಗೆಲ್ಲ ಗೆಜ್ಜೆ ಮಾಟಿ ಹಾಕ್ಕೊಳ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟ್ ಗೊತ್ತಾ, ಓಲ್ಡ್ ಮಾಡೆಲ್ ಥರ ಕಡ್ಡಿ ಮಾಟಿ ಹಾಕ್ಕೊಳ್ತಾ ಇದ್ದೀನಿ. ಈಗಿನ ಟ್ರೆಂಡೇ ಇದು. ಮೊದಲು ಹಳೆ ಕಾಲದ್ದೆಲ್ಲ ಮತ್ತೀಗ ಹೊಸದಾಗಿ ತೊಗೊಂಡು ಬರ್ತಾ ಇದ್ದಾರಲ್ವ, ಅದಕ್ಕೆ ನಾನು ಕೂಡ ಕಡ್ಡಿ ಮಾಟಿನ ಹಾಕ್ಕೊಳ್ತಾ ಇದ್ದೀನಿ. ಪರ್ಸ್ನಲಿ ನನಗೆ ತುಂಬ ಇಷ್ಟ. ಇದು ನಮ್ಮಮ್ಮ ಮಾಡಿಸ್ಕೊಟ್ಟಿದ್ದು. ನನ್ನ ಮಗನ ಪ್ರೆಗ್ನೆಂಟಲ್ಲಿ ತುಂಬ ಆಸೆ ಪಟ್ಟು ಮಾಡಿಸ್ಕೊಂಡಂತಹ ಮಾಟಿ ಅದು. ನನಗಂತೂ ತುಂಬಾ ಇಷ್ಟ. ಹಾಗೆ ನನ್ನ ಮುಖಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದ್ದೀನಲ್ವಾ. ನನ್ನ ದೃಷ್ಟಿನೇ ಬೀಳ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಇವರು ನಮ್ಮಮ್ಮ, ಅತ್ತೆ, ಅಮ್ಮ ಅಂತಲೇ ಕರೆಯೋದು. ಅವರು ಆರತಿನೆಲ್ಲ ರೆಡಿ ಮಾಡಿಕೊಟ್ರು. ಹಾಗೆಯೇ ಈ ವಿಡಿಯೋ ಇರೋದು ಕೂಡ ಅಮ್ಮನೇ. ನನ್ನ ಮಗಳು ದೇವಸ್ಥಾನ ಹತ್ರ ಹೋಗ್ಬಿಟ್ಟಿದ್ಲು ಅಂತ ಹೇಳಿಬಿಟ್ಟು ನಮ್ಮಮ್ಮನೇ ನನಗೆ ವಿಡಿಯೋ ಮಾಡಿಕೊಡ್ತಾ ಇದ್ದಾರೆ. ಎಷ್ಟು ಫ್ರೆಂಡ್ಲಿ ಗೊತ್ತಾ, ತುಂಬ ಕ್ಯೂಟು. ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಅವರೇ ವಿಡಿಯೋ ಮಾಡಿಕೊಡ್ತಾಯಿದ್ರು. ಆಮೇಲೆ ಯಾರು ನೋಡಿದ್ರೆ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲ್ ಇಸ್ಕೊಂಬಿಟ್ಟೆ. ಆಮೇಲೆ ಅಮ್ಮನೇ ಹೇಳಿದ್ದು, ಮನೆ ಬಾಗ್ಲ ಹತ್ರ ನಿಂತ್ಕೊಂಬ, ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ಬಾಗ್ಲ ಹತ್ರ ತಕ್ಕೋ ಅಂತ ಹೇಳ್ಬಿಟ್ಟು. ಪಾಪ ಅವ್ರಿಗೆ ಮೊಬೈಲ್ ಹೇಗೆ ಹಿಡ್ಕೋಬೇಕು ಅನ್ನೋದು ಸಹ ಗೊತ್ತಿಲ್ಲ. ಆದರೂ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಅವ್ರ ಮಗಂಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಈ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರೋದು ತುಂಬ ಕಡಿಮೆ. ಅದರಲ್ಲೂ ಚೆನ್ನಾಗಿ ಅಂದವಾಗಿ ಚಂದವಾಗಿ ರೆಡಿಯಾಗಿ ಬರೋದು 2 ಸತಿ. ಒಂದು ಈ ಮಾರಿ ಹಬ್ಬದಲ್ಲಿ, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಯಾರ್ಯಾರ ಮನೇಲಿ ಯಾವ್ಯಾವ ಹೆಣ್ಮಗು ಇದೆ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಗೊತ್ತಾಗೋದು ಈ ಟೈಮಲ್ಲಿ. ಹಾಗೆ ಹೆಂಗಸರಿಗೆ ಬೇರೆಯವ್ರ ಮನೇಲಿ ಏನು ಒಡವೆ ತೊಗೊಂಡಿದ್ದಾರೆ, ಸೀರೆ ಯಾವ ಥರ ತೊಗೊಂಡಿದ್ದಾರೆ ಅನ್ನೋದು ಗೊತ್ತಾಗೋದು ಕೂಡ ಇದೇ ಹಬ್ಬದಲ್ಲಿ. ನಾವು ದೇವ್ರು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಅಕ್ಕಪಕ್ಕದಲ್ಲಿರುವಂಥ ಹೆಂಗಸರು ಕತ್ತಲೇನಿದೆ, ಕಿವಿಲೇನಿದೆ, ಕೈಯಲ್ಲಿ ಏನು ಹಾಕಿದ್ದಾರೆ, ಯಾವ ಸೀರೆ ಹುಟ್ಟಿದ್ದಾರೆ, ಯಾವ ಬಣ್ಣದ ಸೀರೆ ಹುಟ್ಟಿದ್ದಾರೆ ಅನ್ನೋದನ್ನ ಮಾತ್ರ ಮಿಸ್ ಮಾಡ್ದಂಗೆ ನೋಡ್ತೀವಿ.
ನಿಮ್ಮೂರಲ್ಲೂ ಜಾತ್ರೆ ಹೀಗೆ ಮಾಡ್ತಾರಾ? ಹೇಗೆ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಆಯಿತಾ. ಹಾಗೆಯೇ ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಹತ್ರ ಹೋದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಅದು ಪೂಜೆ ತಟ್ಟೆಲಿ ಏನೇನಿರುತ್ತೆ ಅದೆಲ್ಲ ಅವರೇ ತೊಗೊಂಡ್ಬಿಡ್ತಾರೆ ತಂಬಿಟ್ಟು ಒಂದು ಬಿಟ್ಟು. ಹಾಗಾಗಿ ಲೋಟದಲ್ಲಿ ಎಣ್ಣೆ ಇರುತ್ತೆ, ಎಣ್ಣೆ, ಗಂಧದ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ಹೂವು, ತಂಬಿಟ್ಟು ಹೂವು ಎಲ್ಲನೂ ತೊಗೊಳ್ತಾರೆ. ಅದಾದಮೇಲೆ ತೀರ್ಥ ಹಾಕಿಸ್ಕೊಂಡು ಆರತಿ ತೊಗೊಂಡು ಬರಬೇಕು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇದಕ್ಕೂ ಜಾಸ್ತಿ ಜನ ಇರ್ತಾರೆ, ಆದರೆ ನಾನು ಹೋದಾಗ ಇಷ್ಟು ಜನ ಇದ್ದರು, ಇಷ್ಟನ್ನು ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆರತಿ ತೊಗೊಳಕ್ಕೂ ಬಿಡ್ತಾ ಇಲ್ಲ ಕಣಪ್ಪ ಸ್ವಾಮಿ, ಎಲ್ಲ ಮೈ ಮೇಲೆ ಹದಿಕೊಳ್ತಾರೆ. ದೇವ್ರನ್ನೂ ಕೂಡ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಾನು. ದೇವಸ್ಥಾನದಿಂದ ಮನೆಗೆ ಹೋದ್ಮೇಲೆ ಅಡುಗೆ ಮಾಡಿದ್ವಿ. ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.